ಮಂತ್ರಾಲಯದ ರಾಯರ್ನ ನಾವೆಲ್ಲ ಬೃಂದಾವನ ರೂಪದಲ್ಲಿ ದರ್ಶನ ಮಾಡ್ತೀವಿ. ಆದ್ರೆ ಈ ಮಠದಲ್ಲಿ ರಾಯರ್ನ ವಿಗ್ರಹ ರೂಪದಲ್ಲಿ ಪೂಜೆ ಮಾಡ್ತಾರೆ. ಶ್ರೀ ಸುಜ್ಞಾನೇಂದ್ರ ತೀರ್ಥರು 1836ರಿಂದ 1861ರವರೆಗೆ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇರೋ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಠಾಧೀಶರಾಗಿ ಸೇವೆ ಸಲ್ಲಿಸಿದರು. ಆಗ ಅವರ ಕನಸಲ್ಲಿ ಸ್ವಯಂ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಬಂದು, ನೀನು ಮಂತ್ರಾಲಯಕ್ಕೆ ಬರುವುದು ಬೇಡ, ನಾನೇ ಸ್ವತಃ ನೀನಿರೋ ಕಡೆ ಬಂದು ನೆಲೆಸ್ತೀನಿ ಅಂತ ಸುಜ್ಞಾನೇಂದ್ರ ತೀರ್ಥರ ಕನಸಲ್ಲಿ ಬಂದು ಹೇಳ್ತಾರೆ. ಸುಜ್ಞಾನೇಂದ್ರ ತೀರ್ಥರಿಗೆ ಮಾತ್ರ ಆ ದಿನ ರಾಘವೇಂದ್ರ ಸ್ವಾಮಿಗಳು ಕಾಣಿಸ್ಕೊಳ್ಳಲ್ಲ, ಇನ್ನು 3 ಜನಕ್ಕೆ ರಾಘವೇಂದ್ರ ಸ್ವಾಮಿಗಳು ಕನಸಲ್ಲಿ ಕಾಣಿಸ್ಕೊಳ್ತಾರೆ. ಮೊದಲು ಕಾವೇರಿ ನದಿ ಹತ್ರ ಒಬ್ಬ ಬಟ್ಟೆ ಒಗೆಯೋ ಅಗಸನ ಕನಸಲ್ಲಿ ರಾಘವೇಂದ್ರ ಸ್ವಾಮಿಗಳು ಬರ್ತಾರೆ. ಆ ಅಗಸನಿಗೆ ಹೇಳ್ತಾರೆ, ನೀನೇನ್ ಬಟ್ಟೆ ಒಗೆಯೋಕೆ ಉಪಯೋಗಿಸೋ ಕಲ್ಲಿದೆ, ಆ ಕಲ್ಲಿನ ಹಿಂದೆ ನನ್ನ ವಿಗ್ರಹ ಇದೆ. ಅದನ್ನ ಕೇಳ್ಕೊಂಡು ಒಬ್ಬ ಬ್ರಾಹ್ಮಣ ವ್ಯಕ್ತಿ ಬರ್ತಾರೆ, ಅವ್ರಿಗೆ ಅದನ್ನ ಒಪ್ಸು ಅಂತ ಆಜ್ಞೆ ಮಾಡ್ತಾರೆ. ಇದಾದ್ಮೇಲೆ ನಂಜನಗೂಡಲ್ಲಿರೋ ಒಬ್ಬ ಬ್ರಾಹ್ಮಣನ ಕನಸಲ್ಲಿ ಪರಿಮಳಾಚಾರ್ಯರು ಬರ್ತಾರೆ. ನದಿ ತೀರದಲ್ಲಿ ಬಟ್ಟೆ ಒಗೆಯುವ ಒಬ್ಬ ಅಗಸನ ಕೈಯಲ್ಲಿ ನನ್ನ ವಿಗ್ರಹ ಇದೆ, ಅದನ್ನ ನೀನು ತಗೊಂಡು ಸುಜ್ಞಾನೇಂದ್ರ ತೀರ್ಥರಿಗೆ ಒಪ್ಪಿಸು ಅಂತ ಹೇಳಿ. 3ನೇದಾಗಿ ಮೈಸೂರಿನ ಒಡೆಯರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕನಸಲ್ಲಿ ರಾಯರು ಕಾಣಿಸ್ಕೊತಾರೆ. ರಾಜರು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇರೋ ರಾಯರ ಮಠದಲ್ಲಿ ಆ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರಪಂಚದ ಏಕೈಕ ರಾಯರ ವಿಗ್ರಹ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇರೋ ರಾಯರ ಮಠದಲ್ಲಿದೆ. ರಾಯರಿದ್ದಾರೆ ಅಲ್ವಾ.